ಇವತ್ತೇನು ಸ್ಪೆಷಲ್ ಇದೆ. ಹೌದಾ, ನನಗೆ ಬೇಗ ಹೋಗ್ಲಿಕ್ಕಿದೆ. ಗಂಡಸರೇ ಇಷ್ಟ ಅಲ್ವಾ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದೆ ನಾನು. ಇವತ್ತು ಏಪ್ರಿಲ್ 29. ನಮಸ್ತೆ. ಇವತ್ತು ಸ್ವಲ್ಪ ಖುಷಿಯಾಗಿದ್ದೀನಿ ಕಾಣ್ತದಲ್ಲ. ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಇವತ್ತು ವಿಶೇಷ ದಿನ ನನ್ನ ಲೈಫಲ್ಲಿ. ನಮ್ಮದು ಮದುವೆ ಆದ ದಿನ ಏಪ್ರಿಲ್ 29. ನಮ್ಮದು ಮದುವೆ ವಾರ್ಷಿಕೋತ್ಸವ ದಿನ. ನಮ್ಮ ಮದುವೆಯಾಗಿ ಇವತ್ತಿಗೆ 21 ಕಂಪ್ಲೀಟ್ ಆಯಿತು. ಹಾಗೆ ನಮ್ಮ ಯಜಮಾನರು ಬೆಳಿಗ್ಗೆ ಏನೂ ನೆನಪಿಲ್ಲ. ಅವರಿಗೆ ಎಬ್ಬಿಸ್ಬೇಕಾದ್ರೆ ನಾನು ಹೇಳಿದೆ, ಇವತ್ತೇನು ಸ್ಪೆಷಲ್ ಇದೆ. ಹೌದಾ, ನನಗೆ ಬೇಗ ಹೋಗ್ಲಿಕ್ಕಿದೆ, ನನಗೆ ಕೆಲಸ ಇದೆ, 6 o'clock ಹೋಗ್ಲಿಕ್ಕಿದೆ ಅಂತ ಹೇಳಿದರು. ಆದರೂ ನೆನಪಾಗಲಿಲ್ಲ. ಗಂಡಸರೇ ಇಷ್ಟ ಅಲ್ವಾ. ನಾವಾಯಿತು ನಮ್ಮದು ಮದುವೆ ಆ್ಯನಿವರ್ಸರಿ ನೆನಪಿಟ್ಕೊಳ್ಳೋದು, ಬರ್ಡೇ ನೆನಪಿಡೋದು, ಎಲ್ಲರದ್ದು ಫ್ಯಾಮಿಲಿದು ಎಲ್ಲರದ್ದು ನೆನಪಿಟ್ಕೊಳ್ತೇವೆ. ಇವರಿಗೆ ಅವ್ರದ್ದೊಂದು ಮದುವೆ ದಿನ ನೆನಪಿಟ್ಕೊಳ್ಳುವಂಥದ್ದು ಇದಿಲ್ಲ. ಅಂದರೆ ಬ್ಯುಸಿನೂ ಇರ್ತಾರೆ. ಆದರೂ ಅದ್ರ ಬ್ಯುಸಿ ನಡುವೆ ನಾವು ಬ್ಯುಸಿ ಇರ್ತೀವಲ್ವ. ನಾವು ಯಾವುದೇ ವಿಷಯದಲ್ಲೂ ಕಮ್ಮಿ ಇಲ್ಲ, ಬ್ಯುಸಿಯಾಗಿರ್ತೀವಿ. ಇಡೀ ಲೈಫ್ ಬ್ಯುಸಿಯಾಗಿರ್ತೀವಿ. ಆದರೂ ಕೆಲವು ಈ ಮೆಮೊರೀಸ್ಗಳು ಇದೆಯಲ್ಲ, ಅದನ್ನು ನೆನಪು ಇಟ್ಕೊಳ್ತೇವೆ. ಆದರೆ ಗಂಡಸರು ಹಾಗಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ದುಡಿಮೆ ಆಯಿತು, ಮನೆ ತಂದು ಹಾಕಿದ್ರಾಯ್ತು ಅಂತ ಅಷ್ಟು. ಅಂದರೆ ಅದರಲ್ಲೇ ಬ್ಯುಸಿ ಇರ್ತಾರೆ ಅವರಿಗೆ. ಅದರ ಇಡೀಲಿ ನಾವು ಇದನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು. ಆಮೇಲೆ ವಿಶ್ ಮಾಡ್ಲಿಕ್ಕೆ ಹೋದೆ. ವಿಶ್ ಮಾಡ್ಬೇಕಾದ್ರೆ ಹೇಳ್ತಿದ್ದಾರೆ, ಏನಿದು ಬಿಡು ಕೈ ಬಿಡು ಅಂತ. ಬಿಡಲಿಲ್ಲ ನಾನು. ಅದು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ, ಬಿಡಲಿಲ್ಲ ನಾನು. ಅದಕ್ಕೆ ಕೈ ಬಿಡು, ನನಗೆ ಲೇಟ್ ಆಯಿತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದೆ ನಾನು. ಹೀಗೆ ಮಾಡಿಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದೆ. ಅದಕ್ಕೆ ಇವತ್ತು ಏಪ್ರಿಲ್ 29. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಆಮೇಲೆ ಮತ್ತು ಸ್ವಲ್ಪ ಮಂಗ ಮಾಡಲಿಕ್ಕೆ ಬರ್ತಾರೆ. ಆದರೂ ನನಗೆ ಗಿಫ್ಟ್ ಅಂತ ಏನು ಅವರು ಆ್ಯನಿವರ್ಸರಿಗೆ ಬರ್ಡೇಗೆ ಅಂತ ಗಿಫ್ಟ್ ಏನು ಕೊಡಲ್ಲ. ಅವ್ರಿಗೆ ಮನಸ್ಸಾದಾಗ ತಗೋ, ಏನಾದರೂ ಶಾಪಿಂಗ್ ಮಾಡ್ಕೊ, ಏನಾದರೂ ತೊಗೊಂಡು ಬಾ ಅಂತ ಕೊಡ್ತಾರೆ ವಿನ ಆ ದಿನಕ್ಕೋಸ್ಕರ ಅದೇ ದಿವಸ ಅಂತ ಅದೆಲ್ಲ ಏನಿಲ್ಲ, ಸೀನೆಲ್ಲ ಏನಿಲ್ಲ. ಅದು ಸುಮ್ಮನೆ ನಾವು ಹೇಳ್ಕೊಳ್ಳಬಾರ್ದು. ನನಗೂ ಅಷ್ಟೇ. ಅದೇನೋ ಸ್ಪೆಷಲಾಗಿ ಇದು ಮಾಡೋದು ನಮಗೆ ಸ್ವಲ್ಪ ಇರುತ್ತೆ, ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ನಂಗೆ ಸ್ವಲ್ಪ ಇದೆ, ಏನಾದರೂ ಗಿಫ್ಟು ಸ್ಪೆಷಲಾಗಿ ಸರ್ಪ್ರೈಸಾಗಿ ಕೊಡ್ತಾರೇನೋ ಅಂತ ಇರುತ್ತೆ. ಆದರೆ ಅವರಿಗೆಲ್ಲ ಏನಿಲ್ಲ. ಅದು ನನ್ನ ಯಜಮಾನ್ರಿಗೆ ಆ ಸರ್ಪ್ರೈಸ್ ಅನ್ನೋದೇ ಇಲ್ಲ. ಅವ್ರಿಗೆ ಮನಸ್ಸಾದಾಗ ಏನಾದರೂ ಕೊಡ್ತಾಯಿಲ್ಲ, ಅಂದರೆ ನಾನು ಕೇಳಿದರೆ ಕೊಡ್ತಾರೆ. ಹಾಗೆ ಇವತ್ತೀಗ ಟೆಂಪಲ್ಗೆ ಒಂದು 2 ಗಂಟೆ ಫ್ರೀ ಇದ್ದೀನಿ. ರೆಡಿಯಾಗು, ನಾವು ಟೆಂಪಲ್ಗೆ ಹೋಗಿ ಬರುವ ಅಂದಿದ್ದಾರೆ. ಆದರೆ ಏನು ಮಾಡೋದು, ನನ್ನ ಕೆಲಸನೇ ಮುಗಿಬೇಕಲ್ವ. ಇನ್ನೀಗ ರೆಡಿಯಾಗಿ ಹತ್ರದ ಟೆಂಪಲ್ಗಾರು ಹೋಗಿ ಬರಬೇಕು. ಮತ್ತು ಅವರು ಊರಿದ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇವತ್ತೊಂದು 2-3 ಕೆಲಸ ಇತ್ತು. ಬೆಳಿಗ್ಗೆನೂ ಬೇಗ ಹೋಗಿ ಮಾಡ್ಕೊಂಬಂದರು. ಆಮೇಲೆ ನೆಕ್ಸ್ಟ್ ಒಂದು ಮುಹೂರ್ತ ಇತ್ತು, ಮದುವೆ ಮುಹೂರ್ತ, ಅಲ್ಲಿಗೆ ಹೋಗಿ ಬಂದರು. ಈಗ ಮಧ್ಯಾಹ್ನ ನಂತರ ಕೋಲಕ್ಕೆ ಹೋಗಲಿಕ್ಕಿದೆ. ಗರಡಿ ಕೋಲ, ಬೈದಾರ್ಕಳ ಗರಡಿ ಕಳತ್ತೂರು ಅಂತ, ಅಲ್ಲಿ ಇವರೇ ಕೆಲಸ ಮಾಡೋದು, ಊರಿದ ಕೆಲಸ. ಹಾಗೆ ಅಲ್ಲೂ ಹೋಗಲಿಕ್ಕಿದೆ. ಅದರ ನಡುವೆಯಲ್ಲಿ 2 ಗಂಟೆ ಫ್ರೀ ಇದೆ. ದೇವಸ್ಥಾನ ಹೋಗೋದಾದರೆ ಹೋಗು ಅಂದರು. ಈಗಾದರೂ ಫ್ರೀ ಇದ್ದಾರಲ್ಲ ಅಂತ ಹೇಳ್ಕೊಂಡು, ಇಲ್ಲದ್ರೆ ಏನು ಪ್ಲ್ಯಾನ್ ಇರಲಿಲ್ಲ ನಮ್ಮದು ಹೋಗುವಂತ. ನಾನಂದರೆ ಇಲ್ಲ ಬ್ಯುಸಿ ಇದ್ದಾರಲ್ಲ, ಅಡ್ಡಿಲ್ಲ, ಯಾವತ್ತಾದರೂ ಫ್ರೀ ಇದ್ದರೆ ಹೋಗು ಅಂದ್ಕೊಂಡೆ. ಆದರೆ ಇವತ್ತು ನೋಡೋ ಹೋಗು ಅಂತ ಅವರಾಗಿ ಹೇಳಿದ್ರಲ್ಲ, ಹೋಗಿ ಬರುವಂತ ಇದ್ದೇನೆ. ನಿಮ್ಗೆ ಇನ್ನೂ ಹೋಗೋ ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ನೋಡುವ ನಾವು ಆ್ಯನಿವರ್ಸರಿ ಹೇಗೆ ಇದು ಮಾಡಿದೆ. ಸಿಂಪಲ್, ಹೇಳ್ಕೊಳ್ಳುವಂಥದ್ದೇನಿಲ್ಲ, ಸಿಂಪಲಾಗಿ ಟೆಂಪಲ್ಗೆ ಹೋಗಿ ಬರೋದು ಅಷ್ಟೇ. ಮತ್ತೆಲ್ಲ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ. ಅಂದರೆ ಅವ್ರು ಬ್ಯುಸಿ ಇದ್ದಾರೆ. ಇವತ್ತು ನೈಟ್ ಅವರು ಹೊರಗಡೆನೇ ಇರ್ತಾರೆ, ಗರಡಿಯಲ್ಲೇ ಇರ್ತಾರೆ. ಅಲ್ಲೇ ಕೆಲಸ ಇದೆ, ಬೆಳಿಗ್ಗೆನೇ ಆಗುತ್ತೆ ಬರ್ಬೇಕಾದ್ರೆ. ಅದಕ್ಕೋಸ್ಕರ ಟೆಂಪಲ್ಗಾರು ಒಂಚೂರು ಹೋಗಿ ಬರುವಂತ ಹೋಗೋಲ್ಲ ಫ್ರೆಂಡ್ಸ್. ಬನ್ನಿ, ಲೆಟ್ಸ್ ರೆಡಿ ಆಗಲಿಕ್ಕಿದೆ. ಸ್ವಲ್ಪ ರೆಡಿ ಅಂದರೆ ಅಂಥದ್ದೇನಿಲ್ಲ, ಇಷ್ಟೇ, ಒಂದು ಸಾರಿ ಅಷ್ಟೇ. ಓಕೆ, ಸೆಕೆ ತುಂಬ ಇದೆ, ಸೆಕೆಯಲ್ಲಿ ತಡ್ಕೊಳಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಗ್ರ್ಯಾಂಡೆಲ್ಲ ಏನಿಲ್ಲ, ಗ್ರ್ಯಾಂಡ್ ಸಾರಿ ಎಲ್ಲ ಏನಿಲ್ಲ, ಸಿಂಪಲಾಗಿ ಸಾರಿ ಉಡುವ ಅಂತ ಇದ್ದೇನೆ. ಓಕೆ ಫ್ರೆಂಡ್ಸ್, ರೆಡಿ ಆದ ನಂತರ ತೋರಿಸ್ತೇನೆ. ಓಕೆ, ಬಾಯ್. ಸಾರಿ ಬಿಟ್ಟೆ ನೋಡಿ, ಅವಸರವಾಗಿ ನನ್ನ ಹೇರ್ ಒಂದು ಹಚ್ಕೊಂಡು ಹೋದರೆ ರೆಡಿ ನಾನು.
ಆಲೋಚನೆ ಏನ ಬಡಿದಿತ್ತು ಇಲ್ಲಿ ಕತ್ಕೊಡ್ತಿ ಇನ್ನ ಬಡಿದ್ದೀನಿ ಮತ್ತೆ ಇನ್ನ ಬಡಿದಿ ಕುಸಿಟ್ಟು ಬಿಡಿದೆ ಹೌದು ಫಸ್ಟ್ ಇನ್ನ ಇಂಜಿದೆ ಇದೆ Mando. ಇದಕ್ಕೆ ಅಯ್ಯೇನ ವಾಚಾ ಮನಸೇಂದ್ರಿರುವ ಅಧ್ಯಾತ್ಮ ಗುರುಮೇನ ಸಕಲಮರಸ್ಮಿ ನಾರಾಯಣ ಸಮರ್ಪಯ ಬಡಿದು ನೀನು ಕುಂಕುಮಾರ್ಚನ ಸೇವಾಕಿನಗರಣ ದುರ್ಗಾ ಪರಮೇಶ್ವರ ಪ್ರಿಯದ ಅಂತ ಸರ್ವ ಬ್ರಹ್ಮಾರ್ಪಣ
भक्तजन सेन जय संतोष सरदार श्रीकार मंथन शुक्लम मंदिर नरेश कादंबरी आपदन गणपति माता आयुष्य आरोग्य सुख समृद्धि ज्ञात विफल ಶ್ರೇಯ ಜ್ಯೋತಿರೋಧಂಗ ದೀಕ್ಷೆ ಸ್ವಾಮಿ ನಾವು ತುಂಬ ಟೈಮ್ ಆಗಿತ್ತು. ನಿಜವಾಗ್ಲೂ ನಮಗೆ ಇದು ಟೆಂಪಲ್ ತುಂಬ ಹತ್ತಿರ, ಆದರೂ ಟೆಂಪಲ್ ಸ್ವಲ್ಪ ಹೋಗೋದು ಕಡಿಮೆ. ನಾವು ಒಂದು ಟೆಂಪಲ್ಗೆ ಹೋಗಿ ಬಂದರೆ ಕುಂಜೂರು ದುರ್ಗಾ ಪರಮೇಶ್ವರಿ ಟೆಂಪಲ್. ಕುಂಜೂರು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಆಯಿತು ಪ್ರಸಾದ, ಕೈ ಮುಗ್ದು ಬಂದ್ವಿ ಆ್ಯನಿವರ್ಸರಿ ದಿವಸ. ಈಗ ಇನ್ನು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗುವ ಅಂತ. ಮತ್ತು ಇವ್ರಿಗೆ ಟೈಮ್ ಇಲ್ಲ, ಮುಂಚೆನೇ ಟೈಮ್ ಇಲ್ಲ, ಹೋಗ್ಬೇಕು ಅರ್ಧ ಗಂಟೆ ಟೈಮ್ ಇರೋದಿಲ್ಲ. 2 ಗಂಟೆಯಲ್ಲಿ 1.5 ಗಂಟೆ ಹೋಯಿತು. ಈಗ ನಾವಿನ್ನು ಅರ್ಧ ಗಂಟೆಯಲ್ಲಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿ ಬರಬೇಕು. ಹೋಗುವಲ್ಲ ಫ್ರೆಂಡ್ಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ನೋಡಿ, ತುಂಬ ತಪ್ಪಾಗಿದೆ ದೇವಸ್ಥಾನದ ಹತ್ತಿರ ಕೂಡ ಖುಷಿ ಆಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತಿದ್ದು ಹೋಗುವಂತ ಅನ್ಸುತ್ತೆ. Even if he buy a small thing, it is easy to get recognition. But you have to spend money and you have to be with that, ಪರಿಪೂರ್ಣ ನೆಮ್ಮದಿ ಜೀವನ ಮಾಡ್ಕೊಂತ ಪರಿಪೂರ್ಣ ಅನುಗ್ರಹ ಮಾಡ್ಕೊಂತ ಕೀರ್ತಿ ಆ ಮಹಾಲಕ್ಷ್ಮಿ ಸನ್ನಿಧಾನಿಗೆ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿ. ಶ್ರೀಕೃಷ್ಣ ಗೋವಿಂದ 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 ನಮೋ ವಿಷ್ಣು ಶ್ರೀಕೃಷ್ಣ
ಏನೇ ಮಾಡ್ತಂದಿಲ್ಲ ನೆನೆ ಪಾಪ ಹೇಗೆ ನಮ್ಮಲ್ಲಿ ನನ್ನ ಕಾಸು ಹೆಚ್ಚ ಕಾಲ ಎಲ್ಲ ಮಾತ್ರ ಈಗ ಬಂದ್ರೆ ನಾನು ಅಲ್ಲಿ ಬೋನಸ್ ಮಾಡ್ತಿದ್ರಟ್ಟೆ ఇది 12 స్టార్ట్ అయిపోయింది 12 స్టార్ట్ ఆపునది ఆయా పాప దానికి అడిగి వచ్చాడు ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಹೈಪ್ ಕೂಡ ಕೊಡಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಯಜಮಾನರು ಕೊಟ್ಟ 2 ಗಂಟೆ ಇಲ್ಲಿಗೆ ಮುಗೀತು. ಅವರಿಗೆ 2 ಗಂಟೆ ಟೈಮ್ ಇದ್ದದ್ದು ನೋಡಿ. 2 ಗಂಟೆಯಲ್ಲಿ ಆ್ಯನಿವರ್ಸರಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಅದು ಟೆಂಪಲ್ಗೆ ಹೋಗೋ ಮೂಲಕ.